ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದನಾಸ್ ಹ್ಯಾಪಿ ವರ್ಡ್. ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮೀಶೋಯಿಂದ ತರಿಸ್ಕೊಂಡಿರುವಂತಹ ಕೆಲವೊಂದು ಕಿಚನ್ ಆರ್ಗನೈಸ್ ಐಟಮ್ನ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಕೆಲವೊಂದು ನಾನ್ ವೆಜ್ ರೆಸಿಪಿ ಜೊತೆಗೆ ನನ್ನ ಕಿಚನ್ನ ಸ್ವಲ್ಪ ಮೇಕ್ ಓವರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ. ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಒಗ್ಗರಣೆಗೆ ಬೇಕಾಗಿರುವಂತಹ ಕೆಲವೊಂದು ಐಟಮ್ಸ್ನ ಇಟ್ಕೊಳ್ಳೋದಕ್ಕೆ ಒಂದು ಆರ್ಗನೈಸರ್ ತರಿಸ್ಕೊಂಡಿದೆ ಮೀಶೋಯಿಂದ. ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ನಾನು ಒಗ್ಗರಣೆಗೆ ಬೇಕಾಗಿರುವಂತಹ ಎಲ್ಲ ಐಟಮ್ಸ್ನು ಕೂಡ ಸಪ್ರೇಟ್ ಜಾರ್ಗಳಲ್ಲಿ ಇಟ್ಕೊಳ್ತಾ ಇದ್ದೆ. ಸೊ ಏನಾದ್ರು ಒಗ್ಗರಣೆ ಏನಾದರೂ ಮಾಡಬೇಕಾದ್ರೆ ಅಡುಗೆ ಮಾಡುವಾಗ ಸಪ್ರೇಟಾಗಿ ಎಲ್ಲದನ್ನೂ ಕೂಡ ಓಪನ್ ಮಾಡಬೇಕಾಗಿತ್ತು. ಹಾಗಾಗಿ ಈ ಥರ ಆರ್ಗನೈಸರ್ನ ನಾನು ಹುಡುಕ್ತಾ ಇದ್ದೆ. ಮೀಶೋಲಿ ತುಂಬ ಚೆನ್ನಾಗಿ ಸಿಕ್ತು. ಆ್ಯಂಡ್ ಇದು ಸ್ಟೀಲ್ ಆಗಿರೋದ್ರಿಂದ ತುಂಬ ಒಳ್ಳೆ ಮೆಟೀರಿಯಲ್ ಇದೆ. ತುಂಬ ಚೆನ್ನಾಗೂ ಕೂಡ ಕಾಣುತ್ತೆ. ಇದಕ್ಕೆ ಒಂದು ಪುಟ್ಟದಾಗಿ ಒಂದು ಸ್ಪೂನ್ ಕೂಡ ಕೊಟ್ಟಿದ್ದಾರೆ. ಸ್ಪೂನ್ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ಲಿಡ್ ಗ್ಲಾಸಲ್ಲಿ ಇರೋದ್ರಿಂದ ಪ್ರತಿಯೊಂದು ಐಟಮ್ಸು ಕೂಡ ವಿಸಿಬಲ್ ಆಗುತ್ತೆ. ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಮಾತ್ರ. ಕ್ಲಾಸಿ ಆಗಿದೆ. ನನಗಂತೂ ಸ್ಟೀಲ್ ಮೆಟೀರಿಯಲ್ ತುಂಬಾ ಇಷ್ಟ ಆಯಿತು. ಇವತ್ತು ಕೆಲವೊಂದು ನಾನ್ ವೆಜ್ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ. ಹಾಗಾಗಿ ನಿಮ್ಮ ಜೊತೆ ಕೂಡ ಅದನ್ನ ಶೇರ್ ಮಾಡ್ತೀನಿ. ಇಲ್ಲಿ ತಂದಿರುವಂತಹ ನಾನ್ ವೆಜ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ಫಿಶಲ್ಲಿ ನಾನು ಮಲೆನಾಡು ಸೈಡ್ ಮಾಡುವಂತಹ ಒಂದು ಫಿಶ್ ಕರಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಫಿಶ್ ಕರಿಗಿಂತ ಮುಂಚೆ ನಾನು ಮಟನ್ ಬಿರಿಯಾನಿನ ಹೇಗೆ ಮಾಡ್ಕೊಳ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾವುದೇ ಒಂದು ಬಿರಿಯಾನಿ ಮಾಡೋಕ್ಕಿಂತ ಮುಂಚೆ ಮ್ಯಾರಿನೇಷನ್ ತುಂಬಾ ಇಂಪಾರ್ಟೆಂಟ್. ತುಂಬ ಚೆನ್ನಾಗಿ ಒಂದು ಟೇಸ್ಟ್ ಬರೋದಕ್ಕೆ ಬಿರಿಯಾನಿ ಮ್ಯಾರಿನೇಷನ್ ಮಾಡ್ಕೊಳ್ಳೇಬೇಕು. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ, ಹಾಗೆಯೇ ಸ್ವಲ್ಪ ಗರಂ ಮಸಾಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಾಗೆಯೇ ಒಂದು ಲೆಮನ್ ಕೂಡ ಸ್ಕ್ವೀಸ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಮಿಂಟ್ ಲೀವ್ಸ್ ಹಾಗೆಯೇ ಕೊರಿಯಂಡರ್ ಲೀಫ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಮಾಡೋದ್ರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ. ನೀವು ಈ ಥರನಾದರೂ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಮಸಾಲ ಪ್ರಿಪೇರ್ ಮಾಡಬೇಕಾದ್ರೂ ಕೂಡ ಹಾಕ್ಕೋಬೋದು. ಸೊ ನಿಮ್ಮ ಚಾಯ್ಸ್. ಬಟ್ ನಾನು ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಸೊ ಕ್ಲೀನಾಗಿ ನಾನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಬಿರಿಯಾನಿಗೆ ಗ್ರೀನ್ ಚಿಲ್ಲಿನ ಕೂಡ ಯೂಸ್ ಮಾಡ್ತಿರೋದ್ರಿಂದ 1 ಟೇಬಲ್ ಸ್ಪೂನ್ ಸಾಕಾಗುತ್ತೆ ಚಿಲ್ಲಿ ಪೌಡರ್. ಇದು ನಾನು 30 to 40 ಮಿನಿಟ್ಸ್ ಮ್ಯಾರಿನೇಷನ್ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ಬಿರಿಯಾನಿ ಮಾಡೋದಕ್ಕೆ ಪ್ರೆಷರ್ ಕುಕ್ಕರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಇಲ್ಲಿ ನಾನು ಸ್ಪೈಸಸ್ನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ರೀತಿಯ ಸ್ಪೈಸಸ್ಸು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಸ್ಪೈಸಸ್ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗಿ ಒಂದು ಅರೋಮಾ ಬಂದ ಮೇಲೆ ನಾನು ಚಾಪ್ ಮಾಡಿರುವಂತಹ 2 ಮೀಡಿಯಂ ಸೈಜ್ ಆನಿಯನ್ನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಬಿರಿಯಾನಿಗೆಲ್ಲ ಆನಿಯನ್ ಜಾಸ್ತಿ ಇದ್ದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನು ಇಲ್ಲಿ ಚೆನ್ನಾಗಿ ಹಣ್ಣಾಗಿರುವಂತಹ 2 ಟೊಮೊಟೊನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 2 ನಿಮಿಷ ಬಾಡಿಸ್ಕೊಂಡಾದ್ಮೇಲೆ ಟೊಮೊಟೊ ಎಲ್ಲ ಕ್ಲೀನಾಗಿ ಸಾಫ್ಟ್ ಆಗಿದೆ. ಈ ಟೈಮಲ್ಲಿ ನಾನು ಮ್ಯಾರಿನೇಷನ್ ಆಗಿರುವಂತಹ ಮಟನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು 1 ಗಂಟೆ ಮ್ಯಾರಿನೇಷನ್ ಮಾಡೋಕ್ಕೆ ಇಟ್ಟಿದ್ದೆ. ತುಂಬ ಚೆನ್ನಾಗಿ ಮ್ಯಾರಿನೇಷನ್ ಆಗಿದೆ. ಇವಾಗ ನಾನು ಇದನ್ನು ಸೇರಿಸ್ಕೊಂಡು ಒಂದು 2 ನಿಮಿಷ ಹಾಗೆಯೇ ಬಾಡಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನು ಸ್ವಲ್ಪ ಚಿಕನ್ ಮಸಾಲ ಹಾಗೆಯೇ ಕರಿಬೇವು ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಚೆನ್ನಾಗಿ ಫ್ರೈ ಆಗೋದ್ರೊಳಗೆ ಇಲ್ಲಿ ನಾನು ಒಂದು ಜಾರ್ಗೆ ಹಸಿಮೆಣಸಿನಕಾಯಿ, ಸ್ವಲ್ಪ ಪುದೀನ, ಕೊತ್ತಂಬರಿ, ಹಾಗೆಯೇ ಶುಂಠಿ, ಬೆಳ್ಳುಳ್ಳಿ ಮತ್ತು ಚಕ್ಕೆ, ಲವಂಗ ಹಾಕಿ ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿ. ಸೊ ಚೆನ್ನಾಗಿ ಗ್ರೈಂಡ್ ಆಗಿದೆ. ತಿಕ್ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೊಂಡು ಬಂದಮೇಲೆ ಇದನ್ನು ನಾವು ಸೇರಿಸ್ಕೊಳ್ಬೇಕು. ಇಲ್ಲಿ ನಾನು ಪುದೀನ ಮತ್ತು ಕೊತ್ತಂಬರಿನ ಹಾಗೇನೂ ಹಾಕಿದ್ದೀನಿ. ಇಲ್ಲಿ ಪೇಸ್ಟ್ ಕೂಡ ಮಾಡಿದ್ದೀನಿ. ಸೊ ಇದು 2 ಥರನೂ ಕೂಡ ಹಾಕಿದ್ರೆ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಪೇಸ್ಟ್ನ ಕೂಡ ಸೇರಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಆಯಿಲ್ ಸಪ್ರೇಟ್ ಆಗೋ ತನಕ ಇದನ್ನ ಫ್ರೈ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಇದು ಒಂದು ಮೇನ್ ಪ್ರೋಸೆಸ್ ಅಂತ ಹೇಳ್ಬೋದು. ಈಗ ನಾನು ಸಾಲ್ಟ್ನ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ರೈಸ್ನ ಹಾಕ್ತಾ ಇದ್ದೀನಿ. ಸೊ ನಾನು ಇಲ್ಲಿ 1:2 ರೇಷಿಯೋದಲ್ಲಿ ನಾನು ನೀರನ್ನು ಮತ್ತೆ ರೈಸ್ನ ಹಾಕ್ತಾ ಇದ್ದೀನಿ. ಸೊ ಅದು ಕರೆಕ್ಟ್ ಆಗುತ್ತೆ. ಸೊ ನೀವು ಬಾಸ್ಮತಿ ತೊಗೊಂಡ್ರೆ ಸ್ವಲ್ಪ 1/2 ಕಪ್ ಅಷ್ಟು ಕಡಿಮೆ ಹಾಕಬೇಕಾಗತ್ತೆ. ಇದನ್ನು ಒಂದು 2 ನಿಮಿಷ ನಾನು ಹಾಗೆ ಬಾಡಿಸ್ಕೊಂಡು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಸಾಲ್ಟ್ ಏನಾದರೂ ಕಮ್ಮಿ ಇದ್ದರೆ ಅಡ್ಜಸ್ಟ್ ಮಾಡ್ಕೊಂಡು ಈಗ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 3 ವಿಷಲ್ನ ಹಾಕಿಸ್ಕೊಳ್ತಾ ಇದ್ದೀನಿ. ನಾನು ತೊಗೊಂಡಿರುವಂಥ ರೈಸ್ಗೆ 3 ವಿಷಲ್ ಸಾಕಾಗುತ್ತೆ. ಸೊ ನೋಡಿ ಎಷ್ಟು ಬಿಡಿಯಾಗಿ ಬಂದಿದೆ. ತುಂಬಾ ಟೇಸ್ಟಿಯಾಗಿತ್ತು. ಬಿರಿಯಾನಿ, ಪಲಾವ್ ಯಾವುದೇ ಒಂದು ರೈಸ್ ಐಟಮ್ ಮಾಡಿದ್ರೂ ಕೂಡ ನೀರಿನ ಕನ್ಸಿಸ್ಟೆನ್ಸಿ ನಾವು ಕರೆಕ್ಟಾಗಿ ಹಾಕಬೇಕು. ತುಂಬ ಸಿಂಪಲ್ ಬಿರಿಯಾನಿ. ಸೊ ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿ ನಾನು ಅಂಜಲ್ ಫಿಶ್ಗೆ ಮ್ಯಾರಿನೇಷನ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. 1/2 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತು ಇದಕ್ಕೆ ನಾನು ಆಚಿಯವ್ರದ್ದು ಫಿಶ್ ಮಸಾಲ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ 1/2 ಟೇಬಲ್ ಸ್ಪೂನ್. 2 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಕೂಡ ಹಾಕ್ತಾ ಇದ್ದೀನಿ. ಕಾರ್ನ್ಫ್ಲೋರ್ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿರುತ್ತೆ, ಹಾಗೆಯೇ ಕೋಟಿಂಗ್ ತುಂಬ ಚೆನ್ನಾಗಿರುತ್ತೆ ಅಂತ. ಇಲ್ಲಾಂದರೆ ನೀವು ಕೋಟಿಂಗಿಗೆ 1 ಟೇಬಲ್ ಸ್ಪೂನ್ ರೈಸ್ ಫ್ಲೋರ್ ಮತ್ತು 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಕೂಡ ಯೂಸ್ ಮಾಡ್ಕೋಬೋದು ನೀವು.
ಸ್ವಲ್ಪ ನಾನು ಆಪ್ಷನಲ್ ಆಗಿ ಒಂದು ಚಿಕನ್ ಮಸಾಲನ ಕೂಡ ಸೇರಿಸ್ಕೊಂಡಿದ್ದೀನಿ. ಇದು ಟೋಟಲಿ ಆಪ್ಷನಲ್, ಬಟ್ ಟೇಸ್ಟ್ಗೆ ಅಂತ ನಾನು ಚಿಕನ್ ಮಸಾಲನ ಕೂಡ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾನಿಲ್ಲಿ ಹಾಫ್ ಲೆಮನ್ನ ಕೂಡ ಸ್ಕ್ವೀಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಈಗ ಇದನ್ನು ನಾವು ತಿಕ್ ಪೇಸ್ಟ್ ಕನ್ಸಿಸ್ಟೆನ್ಸಿಗೆ ನಾವು ರೆಡಿ ಮಾಡ್ಕೊಳ್ಬೇಕು. ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ನಾನು ಇಲ್ಲಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಬೇಕಾದರೆ ಎಗ್ನ ಕೂಡ ಆ್ಯಡ್ ಮಾಡ್ಬೋದು. ನಾನು ಇಲ್ಲಿ ಎಗ್ ಆ್ಯಡ್ ಮಾಡ್ತಿಲ್ಲ. ಹಾಗೆ ನೀರನ್ನು ಸೇರಿಸ್ಕೊಂಡು ನಾನು ಇಲ್ಲಿ ತಿಕ್ ಪೇಸ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಮಾಡ್ಕೊಂಡಿರುವಂತಹ ಮಸಾಲಾನ ಕ್ಲೀನಾಗಿ ಮೀನಿಗೆ ಹಚ್ಕೊಳ್ತಾ ಇದ್ದೀನಿ. ನಾವು ಮಾಡ್ಕೊಂಡಿರುವಂತಹ ಮಸಾಲ ಕನ್ಸಿಸ್ಟೆನ್ಸಿ ಇಷ್ಟೇ ತಿಕ್ಕಾಗಿರಬೇಕು. ಸೊ ಯಾವಾಗಲೂ ಕೂಡ ನಾವು ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲಿ ಇದ್ರೂ ಕೂಡ ಮಸಾಲ ಕ್ಲೀನಾಗಿ ಹಿಡಿಯೋದಿಲ್ಲ, ತವಾಕ್ಕೆ ಅಂಟ್ಬಿಡತ್ತೆ ಮಸಾಲ. ಹಾಗಾಗಿ ನಾವು ಇಷ್ಟು ತಿಕ್ ಪೇಸ್ಟಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು 1 by 1 ಈ ಥರ ಮಸಾಲಾನ ಎಲ್ಲದಕ್ಕೂ ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಎಲ್ಲ ಫಿಶ್ ಪೀಸಸ್ ಕೂಡ ನಾನು ಕ್ಲೀನಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನಾನು 1 ಗಂಟೆ ನಾನು ಮ್ಯಾರಿನೇಷನ್ ಮಾಡೋದಕ್ಕೆ ಇಡ್ತೀನಿ. ಹಾಗೆ ನಾನು ಆನ್ಲೈನಲ್ಲಿ ಕೆಲವೊಂದು ಪ್ರಾಡಕ್ಟ್ನ ತರಿಸಿದ್ದೆ ಅಂತ ಹೇಳಿದ್ವಲ್ಲ, ಅದ್ರ ಜೊತೆಗೆ ನಾನು ಈ ಥರ ಆಯಿಲ್ ಬಾಟಲ್ನ ಕೂಡ ತರಿಸಿದ್ದೆ. ತುಂಬಾ ಚೆನ್ನಾಗಿದೆ ಆಯಿಲ್ ಬಾಟಲು ಕೂಡ. ಸೊ ಇದಕ್ಕೆ ನಾನು 1/2 ಲೀಟರ್ ಅಷ್ಟು ನಾನು ಆಯಿಲ್ನ ಫಿಲ್ ಮಾಡ್ಬೋದು. ಸೊ 2 ತರಿಸಿದ್ದೆ, ಕೊಂಬೋ ಆಫರಲ್ಲಿ 2 ಬಂದಿತ್ತು. ಸೊ 2 ಸೇರಿಸಿ 1 ಲೀಟರ್ ನಾನು ಫಿಲ್ ಮಾಡ್ಕೋಬೋದು. ಸೊ ನಾನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಬಾಟಲ್ ಮಾತ್ರ. ಯೂಸ್ ಮಾಡ್ಕೊಳ್ಳೋದಕ್ಕೆ ಕೂಡ ತುಂಬಾ ಈಸಿ ಇದೆ ಇದು. ಹಾಗೆ ಇದು ಒಂದು ತರಿಸಿದೆ. ಸೊ ಇದನ್ನು ಆಯಿಲ್ ಸ್ಪ್ರೆಡರ್ ಅಂತಲೂ ಕೂಡ ಕರಿಬೋದು. ತುಂಬಾ ಚೆನ್ನಾಗಿದೆ, ಕ್ಯೂಟಾಗಿದೆ ನೋಡೋದಕ್ಕೆ ಕೂಡ. ಹಾಗೆಯೇ ಇದಕ್ಕೆ ಡಿಸ್ಪೆನ್ಸರ್ಗೆ ನಾವು ಈ ಥರ ನಾವು ಓಪನ್ ಮಾಡಿ ವಾಶ್ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಇದು ಗ್ಲಾಸ್ದು ಫುಲ್ಲು. ಸೊ ಹಾಗಾಗಿ ಗ್ಲಾಸ್ ತುಂಬ ತಿಕ್ಕಾಗಿ ಬಂದಿರೋದ್ರಿಂದ ತುಂಬ ಚೆನ್ನಾಗಿದೆ. ಹಾಗಾಗಿ ನಾವು ಕಂಪ್ಲೀಟಾಗಿ ತೆಗೆದುಬಿಟ್ಟು ಇದನ್ನ ವಾಶ್ ಮಾಡ್ಕೊಳ್ಬೋದು. ಸೊ ದೋಸೆ ಹಾಗೆ ಏನಾದ್ರು ಚಪಾತಿ ಮಾಡಬೇಕಾದ್ರೂ ಕೂಡ ನಮಗೆ ಈಸಿ ಆಗುತ್ತೆ. ಸೊ ಉಳಿದಿರೋವಂತಹ ಒಂದು ಆಯಿಲ್ನ ಕೂಡ ಇದಕ್ಕೆ ಫಿಲ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಈ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ, ಹಾಗೆಯೇ ತುಂಬಾ ಯೂಸ್ಫುಲ್ ಆಗುತ್ತೆ. ನನಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಡೈಲಿ. ಹಾಗಾಗಿ ನಾನು ಇದನ್ನು ಆಯಿಲ್ ಡಿಸ್ಪೆನ್ಸರ್ ಪಕ್ಕನೇ ಇಟ್ಕೊಂಡಿರ್ತೀನಿ ಯಾವಾಗಲೂ ಕೂಡ. ಇಲ್ಲಿ ನಾನು ಫಿಶ್ ಸ್ಲೈಸಸ್ನ ನಾನು 1 ಗಂಟೆ ಮ್ಯಾರಿನೇಷನ್ ಮಾಡಿಟ್ಟಿದ್ದೆ. ಸೊ ಇವಾಗ ನಾನು ಇದನ್ನು ತವಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾವು ಜಾಸ್ತಿ ಮ್ಯಾರಿನೇಷನ್ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಕ್ಲೀನಾಗಿ ಉಪ್ಪು ಖಾರ ಎಲ್ಲ ಫಿಶ್ ಸ್ಲೈಸಸ್ಗೆ ಹಿಡಿದಿರುತ್ತೆ. ಇದನ್ನು ನೀವು ಡೀಪ್ ಫ್ರೈ ಆದರೂ ಮಾಡ್ಕೋಬೋದು, ಇಲ್ಲ ತವಾ ಫ್ರೈ ಆದರೂ ಮಾಡ್ಕೋಬೋದು. ನಾನಿಲ್ಲಿ ತವಾ ಯೂಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಜಸ್ಟ್ ನಾನು 1 ಟೇಬಲ್ ಸ್ಪೂನ್ ಅಷ್ಟೇ ಆಯಿಲ್ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ನಾನಿಲ್ಲಿ ನಾನ್ ಸ್ಟಿಕ್ ತವಾನ ಯೂಸ್ ಮಾಡೋದ್ರಿಂದ ಜಾಸ್ತಿ ಆಯಿಲ್ ಬೇಕಾಗಲ್ಲ ಇದಕ್ಕೆ. ಎಲ್ಲ ಹೆಣ್ಮಕ್ಳಿಗೂ ಕೂಡ ತಾವು ಮಾಡಿರುವಂಥ ಅಡುಗೆ ನಮ್ಮ ಪಾರ್ಟ್ನರ್ ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿಬಿಟ್ರೆ ಅದು ಎಷ್ಟು ಖುಷಿ ಆಗುತ್ತೆ ಅಲ್ವಾ. ನಮ್ಮನೇಲೂ ಕೂಡ ಅಷ್ಟೇ, ನಾನು ಏನೇ ಒಂದು ಟ್ರೈ ಮಾಡಿದ್ರೂ ಕೂಡ ಸಂದೀಪ್ ಚೆನ್ನಾಗಿದೆ ಅಂತ ಹೇಳಿಬಿಟ್ರೆ ಖುಷಿ ಆಗೋಗುತ್ತೆ. ಸೊ ಹಾಗಾಗಿ ಫಸ್ಟ್ ಟೇಸ್ಟ್ ನೋಡೋದಕ್ಕೆ ಅವ್ರಿಗೇ ಕೊಡೋದು. ಇಲ್ಲಿ ನಾನು ಮಲೆನಾಡು ಸೈಡ್ ಮಾಡುವಂತಹ ಅಂದರೆ ನಮ್ಮ ಅಮ್ಮನ ಮನೇಲಿ ಮಾಡುವಂತಹ ಒಂದು ಫಿಶ್ ಕರಿನ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಹಾಗೆ ತುಂಬಾ ಟೇಸ್ಟಿಯಾಗಿರುವಂತಹ ಒಂದು ಫಿಶ್ ಕರಿ. ಈ ಸಾಂಬಾರನ್ನ ಮಾಡ್ಕೊಳ್ಳೋದಕ್ಕೆ ನಾನು ಫಸ್ಟ್ ಮಸಾಲನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿ, ಈರುಳ್ಳಿ, ಹಾಗೆಯೇ 2 ಮೀಡಿಯಮ್ ಸೈಜ್ ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು ಸ್ವಲ್ಪ ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿನ ಪುಡಿ, ಹಾಗೆ 3 ಎಸಳಷ್ಟು ನಾನು ಬೆಳ್ಳುಳ್ಳಿನ ಕೂಡ ಸೇರಿಸ್ಕೊಂಡು ತಿಕ್ ಪೇಸ್ಟ್ ಕನ್ಸಿಸ್ಟೆನ್ಸಿಗೆ ಗ್ರೈಂಡ್ ಮಾಡ್ಕೊಂಡು ಬಂದರೆ ಮಸಾಲ ರೆಡಿ ಆಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಸಾಂಬಾರು ಮಾಡ್ಕೊಳೋದಕ್ಕೆ ಒಂದು ಕಡಾಯಿಗೆ ಸ್ವಲ್ಪ ಆಯಿಲ್ ಹಾಕೊಂಡು ಆನಿಯನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನಾನು ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ. ಸಾಂಬಾರ್ ಕನ್ಸಿಸ್ಟೆನ್ಸಿಗೆ ನೀರನ್ನು ಕೂಡ ಸೇರಿಸ್ಕೊಂಡು ಸಾಲ್ಟ್ನ ಕೂಡ ಅಡ್ಜಸ್ಟ್ ಮಾಡಿ ಇಲ್ಲಿ ನಾನು ಒಂದು 5 ಮಿನಿಟ್ಸ್ ಬಾಯ್ಲ್ ಆಗೋಕ್ಕೆ ಬಿಡ್ತೀನಿ.
ಆ್ಯಡ್ ಮಾಡಿದ್ಮೇಲೆ ಒಂದು 5 ಮಿನಿಟ್ಸ್ ಬಾಯ್ಲ್ ಆದರೂ ಸಾಕು. ಲಾಸ್ಟಿಗೆ ಕೊರಿಯಂಡರ್ ಲೀಫ್ ಹಾಕಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಊಟ ಎಲ್ಲ ಮುಗಿಸಿ ಅಗಸ್ತನ ಮಲಗಿಸಿದ ಮೇಲೆ ಸ್ವಲ್ಪ ನಾನು ಕಿಚನ್ನ ಮೇಕ್ ಓವರ್ ಮಾಡ್ಕೊಳ್ಳೋಣ ಅಂತ ಬಂದೆ. ಲಾಸ್ಟ್ ವ್ಲಾಗಲ್ಲಿ ನಾನು ಕಿಚನ್ ಡೆಕೋರ್ ಐಟಮ್ಸ್ನ ಯಾವುದೋ ತರಿಸ್ಕೊಂಡಿದ್ದೆ ಅಂತ ಶೇರ್ ಮಾಡಿದ್ದೆ. ಸೊ ಅದನ್ನು ಇವಾಗ ಸ್ಟಿಕ್ ಮಾಡಬೇಕು. ಬಟ್ ಎಲ್ಲಿ ಸ್ಟಿಕ್ ಮಾಡೋದು ಅನ್ನೋದೇ ಕನ್ಫ್ಯೂಷನ್. ಯಾಕಂದರೆ ಅಗಸ್ತ್ಯ ಇನ್ನೂ ಚಿಕ್ಕವನಾಗಿರೋದ್ರಿಂದ ಅವನಿಗೆ ಸಿಗದಿರೋ ಅಂತಹ ಜಾಗಕ್ಕೆ ನಾನು ಸ್ಟಿಕ್ ಮಾಡಬೇಕು. ಸೊ ಹಾಗಾಗಿ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಒಂದು ವ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೆ ಯಾವ್ಯಾವ ಡೆಕೋರ್ ಐಟಮ್ಸ್ ನಾನು ತರಿಸ್ಕೊಂಡಿದ್ದೆ ಅಂತ. ಸೊ ಅದಕ್ಕೆ ನಾನು ಒಂದು 2 ಮೆಟೀರಿಯಲ್ನ ಈಗ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಈಗೆಲ್ಲ ಕಿಚನ್ ಮೇಕ್ ಓವರ್ ಮಾಡುವಂಥದ್ದು ತುಂಬ ಟ್ರೆಂಡಿಂಗಲ್ಲಿದೆ. ಕೆಲವೊಂದು ವೀಡಿಯೋಸ್ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಮಾಡಿದಾರಪ್ಪ ಅಂತ ಅನಿಸ್ತಾ ಇರುತ್ತೆ. ಸೊ ಹಾಗೆ ನಾನು ಕೂಡ ಸ್ವಲ್ಪ ಮಟ್ಟಿಗೆ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಕಿಚನು ಕೂಡ ಹೆಣ್ಮಕ್ಳು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡುವಂತಹ ಒಂದು ಪ್ಲೇಸ್ ಅಂದರೆ ಅದು ಕಿಚನ್. ಹಾಗಾಗಿ ನಾವು ಸ್ಪೆಂಡ್ ಮಾಡುವಂಥ ಒಂದು ಪ್ಲೇಸ್ನ ಕ್ಲೀನಾಗಿ ಪಾಸಿಟಿವ್ ಆಗಿ ಇಟ್ಕೋಬೇಕು ಅಂದರೆ ಕೆಲವೊಂದು ಚೇಂಜಸ್ನ ನಾವು ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ವಾಲ್ಗೆ ಹ್ಯಾಂಗ್ ಮಾಡುವಂಥ ಡೆಕೋರ್ ಐಟಮ್ಸ್ನೇ ತುಂಬ ಜಾಸ್ತಿ ತರಿಸಿರೋದು. ಹಾಗಾಗಿ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಗಟ್ಟಿಯಾಗಿರುತ್ತೆ. ಸೊ ಇದನ್ನು ಕ್ಲೀನಾಗಿ ನಾನು ಅಗಸ್ತ್ಯನಿಗೆ ಸಿಗದಿರೋವಂತಹ ಪ್ಲೇಸಲ್ಲಿ ನಾನು ಸ್ಟಿಕ್ ಮಾಡ್ತಾ ಇದ್ದೀನಿ. ಏನಾದರೂ ಒಂದು ಮನೇಲಿ ಚೇಂಜಸ್ ಮಾಡ್ತಾ ಇದ್ದೀನಿ ಅಂದರೆ ಖುಷಿ ಜೊತೆಗೆ ಭಯನೂ ಕೂಡ ಸ್ಟಾರ್ಟ್ ಆಗ್ತಾ ಇರುತ್ತೆ. ಯಾಕಂದರೆ ಏನಾದರೂ ಒಂದು ಚೇಂಜಸ್ ಮಾಡಿದ್ರೆ ನನಗಿಷ್ಟು ಖುಷಿ ಆಗುತ್ತೋ ಸೊ ಅಷ್ಟೇ ಖುಷಿ ಸಂದೀಪ್ಗೂ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಹಾಗಾಗಿ ಪ್ರತಿಯೊಂದು ಚೇಂಜಸಲ್ಲೂ ಕೂಡ ಸಂದೀಪ್ ಒಪಿನಿಯನ್ನ ನಾನು ಜಾಸ್ತಿ ವ್ಯಾಲ್ಯೂ ಮಾಡ್ತೀನಿ. ಹಾಗಾಗಿ ಅವ್ರು ಏನೋ ಅಂತಾರೋ ಅಂತ ಗೊತ್ತಿಲ್ಲ, ಬಟ್ ನಾನು ಕೆಲವೊಂದನ್ನು ನನಗೆ ಗೊತ್ತಿರೋ ಹಾಗೆ ನಾನು ಸ್ಟಿಕ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಸೊ ನನ್ನ ಕಿಚನ್ ನಾನು ಅಂದ್ಕೊಂಡಿರೋ ಹಾಗೆ ಇರಬೇಕು ಅಂತ ಅಷ್ಟೇ ಇದು. ನಾನು ಹೆಚ್ಚಾಗಿ ಯೂಸ್ ಮಾಡುವಂಥ ಯಾವುದಾದ್ರೂ ಪ್ಲೇಸ್ ಒಂದು ಸ್ವಲ್ಪ ಮೇಕ್ ಓವರ್ ಇಲ್ಲಾಂದರೆ ಏನೋ ಚೇಂಜಸ್ ಮಾಡಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಸೊ ಪಾಸಿಟಿವ್ ವೈಬ್ಸ್ ಕೂಡ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಸೊ ಇಲ್ಲಿ ನಾನು ಕೆಲವೊಂದನ್ನು ಹ್ಯಾಂಗ್ ಮಾಡಿದ್ದೀನಿ ಅಷ್ಟೇ. ಜಾಸ್ತಿ ಏನು ನಾನು ಇಲ್ಲಿ ಡೆಕೋರ್ ಅಂತ ಏನು ಮಾಡ್ತಾ ಇಲ್ಲ, ಮೇಕ್ ಓವರ್ ಅಂತ ಏನು ಮಾಡ್ತಾಯಿಲ್ಲ. ಜಸ್ಟ್ ನಾನು ಕೆಲವೊಂದು ಐಟಮ್ಸ್ನ ಹ್ಯಾಂಗ್ ಮಾಡಿದ್ದೀನಿ. ಹಾಗೆಯೇ ಒಂದು ಸ್ಟ್ರಿಪ್ಸ್ ಲೈಟ್ನ ಹಾಕಿದ್ದೀನಿ. ಸೊ ಗೋಲ್ಡನ್ ಕಲರ್ ಇರುವಂತಹ ಒಂದು ಲೈಟ್ನ ಹಾಕಿದ್ದೀನಿ. ಅದಂತೂ ಕಿಚನ್ಗೆ ಒಂದು ಸೂಪರ್ ಲುಕ್ ಕೊಡ್ತಾ ಇತ್ತು. ಈಗ ಎಲ್ಲ ಹೊಸದಲ್ವಾ, ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಸೊ ಸಂದೀಪ್ ಒಪಿನಿಯನಿಗೋಸ್ಕರ ವೆಯ್ಟಿಂಗ್. ಸೊ ಅವ್ರು ಏನಂತಾರೆ ಅಂತ ನೋಡಬೇಕು. ಸೊ ಇಷ್ಟು ನನ್ನ ಮೇಕ್ ಓವರ್ ವಿಡಿಯೋ. ಸೊ ತುಂಬ ಚಿಕ್ಕದಾಗಿ ಮೇಕ್ ಓವರ್ ಮಾಡಿರೋದು, ಏನೋ ತುಂಬ ಹೆವಿಯಾಗಿ ಏನೋ ತರಿಸಿ ನಾನು ಮೇಕ್ ಓವರ್ ಮಾಡ್ಕೊಂಡಿಲ್ಲ. ಒಂದು ಜಸ್ಟ್ ಫ್ಯೂ ಥಿಂಗ್ಸಲ್ಲಿ ನಾನು ಮೇಕ್ ಓವರ್ ಮಾಡಿರುವಂಥದ್ದು. ಬಟ್ ನನ್ನ ಕಿಚನ್ ನನಗೆ ತುಂಬಾ ಇಷ್ಟ ಆಯಿತು. ಸೊ ಸ್ವಲ್ಪ ಚೇಂಜಸ್ ಆಯ್ತಲ್ಲ, ಸೊ ಹಾಗಾಗಿ ಒಂದು ಸ್ವಲ್ಪ ನ್ಯೂ ಕಿಚನ್ ಅಂತ ಅನಿಸ್ತಾ ಇದೆ. ಓಕೆ, ಈ ವಿಡಿಯೋ ನಿಮ್ಮೆಲ್ಲರಿಗೂ ಹೇಗೆ ಅನಿಸ್ತು ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.